ಗೋಮಾಳ ಜಮೀನು ಸಂರಕ್ಷಣೆ ಮಾಡುವಂತೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿರುವ ಗೋಮಾಳ ಜಮೀನು ಸಂರಕ್ಷಣೆ ಮಾಡಲು ತಾಲೂಕಾಡಳಿತ ಮುಂದಾಗಬೇಕು ಎಂದು ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ತಾಲೂಕಾ ಘಟಕದ ನೇತೃತ್ವದಲ್ಲಿ ರೈತ ಮುಖಂಡರು ತಹಶೀಲ್ದಾರ್ಗೆ ಸೋಮವಾರ ಮನವಿ ಸಲ್ಲಿಸಿದರು. ತಾಲೂಕಿನಲ್ಲಿರುವ ಗೋಮಾಳ ಗೈರಾನ್ ಜಮೀನುಗಳನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿರುವ ಕುರಿತು ಕೇಳಿ ಬರುತ್ತಿದೆ. ಆದರೆ ಗೋಮಾಳ ಪೂರ್ವಜರ ಜಮೀನುಗಳು ಕಾಲದಿಂದಲೂ ಗೋವುಗಳು ಮೇಯಲು ಸಹಕಾರಿಯಾಗಿದ್ದವು. ಇಂದು ಗೋಮಾಳ ಜಮೀನು ಬೇರೆ ಉದ್ದೇಶಕ್ಕೆ ನೀಡಿದ್ದು ಜಾನುವಾರುಗಳ ಮೇಯಲು ಇಲ್ಲದಂತಾಗಿದೆ. ಶೀಘ್ರದಲ್ಲಿ ಬೇರೆ ಉದ್ದೇಶಗಳಿಗೆ ನೀಡಲಾದ ಗೋಮಾಳ ಜಮೀನುಗಳನ್ನು ವಾಪಸ್ ಪಡೆಯಬೇಕು. ಜಾನುವಾರುಗಳ ಮೇಯಲು ಭೂಮಿ ದೊರೆಯುವಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮನವಿ ಸ್ವೀಕರಿಸಿ ಮಾತನಾಡಿದ ಗ್ರೇಡ್ 2 ತಹಶೀಲ್ದಾರ್ ಸಂಜಯ್ ಖಾತೆದಾರ್ ತಮ್ಮ ಮನವಿಯನ್ನು ಮುಂದಿನ ಕ್ರಮಕ್ಕಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದರು. ಈ ವೇಳೆ ಭಾರತೀಯ ಕಿಸಾನ್ ಸಂಘದ ತಾಲೂಕಾಧ್ಯಕ್ಷ ಸುರೇಶ್ ನಂದ್ಯಪ್ಪನವರ್, ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಕೋಣಣ್ಣವರ್, ತಾಲೂಕಾ ಕಾರ್ಯದರ್ಶಿ ಪವನ್ ಅಂಗಡಿ, ಎಸ್ ಹಿರೇಮಠ್, ಶಿವನಗೌಡ ಕುಲಕರ್ಣಿ, ಮಹಿಳಾ ಪ್ರತಿನಿಧಿ ಸುಮಿತ್ರಾ ಹನಮನೇರಿ, ಕಾಳಮ್ಮ ಬಡಿಗೇರ್, ನಿಂಗಪ್ಪ ಗುದಗಿ, ಯಲ್ಲಪ್ಪ ಜಾಧವ್, ಸಿದ್ದು ಹಂಪಿಹೊಳಿ, ಅಪ್ಪು ಪಾಟೀಲ್, ತಿರಕಪ್ಪ ಬಾಡ್ಗಾರ್ ಸೇರಿದಂತೆ ಇತರರಿದ್ದರು. ಸಾಕಷ್ಟು ಇದ್ದು ಅವುಗಳನ್ನು ಯಾವ ವಿಷಯಕ್ಕೆ ಮೀಸಲಿಟ್ಟಿದ್ದಾರೋ ಅದಕ್ಕಾಗೇ ಬಳಸಬೇಕು. ಯಾವುದೇ ಕಾರಣದಿಂದ ಬೇರೆ ಇಲಾಖೆಗೆ ಅಥವಾ ವ್ಯಕ್ತಿಗತವಾಗಿ ಹಸ್ತಾಂತರ ಮಾಡಿದರೆ ಅವುಗಳನ್ನು ಮತ್ತೆ ನಿಲ್ಲಿ ಅಲ್ಲಿದ್ದ ಯಾವ ಬಳಕೆಗೆ ಉಪಯೋಗ ಮಾಡುವಂತೆ ಕಾಣುವುದಿಲ್ಲ. ಅದನ್ನು ಅದಕ್ಕಾಗೆ ಮತ್ತೆ ಅಂತೇಳಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಲಿಕ್ಕೆ ತಾಲೂಕು ದಂಡಾಧಿಕಾರಿ ಈ ಒಂದು ಮನವಿ ಅರ್ಪಿಸಲು ಬಂದಿರುವಂತಹ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರುಗಳಿಂದ ಎಲ್ಲ ಪದಾಧಿಕಾರಿಗಳಾಗಿ ನನ್ನ ಪರವಾಗಿ ಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಹಿರಿಯರು, ರೈತ ಮುಖಂಡರು ಹಾಗೂ ಈ ವಿಷಯವನ್ನು ಪರವಾಗಿ ಹೃದಯಪೂರ್ವಕ ಈ ಒಂದು ವಿಷಯವನ್ನು ಪವನ್ ಅಂಗಡಿಯವರು ಮನವಿಯನ್ನು ಮಾಡಿ ಬೇಕು ತಹಸೀಲ್ದಾರ್ಗೆ ಭಾರತೀಯ ಕಿಸಾನ್ ಸಂಘ ತಾಲೂಕಿನಲ್ಲಿರುವ ಗೋಮಾಳ ಜಮೀನುಗಳನ್ನು ಈ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ರಾಮದುರ್ಗ ತಾಲೂಕಿನಲ್ಲಿ ಗೋವು ಮತ್ತು ಜಾನುವಾರುಗಳ ಮತ್ತು ಸಂರಕ್ಷಣೆ ಉದ್ದೇಶದಿಂದ ಗೋಮಾಳ ಮತ್ತು ಗೈರಾನ್ ಜಮೀನುಗಳನ್ನು ಮೀಸಲಿಟ್ಟಿದ್ದಾರೆ. ಆದರೆ ಈ ಜಮೀನುಗಳನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಪರಿವರ್ತಿಸಿರುವುದು ಕಿಸಾನ್ ಸಂಘದ ಗಮನಕ್ಕೆ ಬಂದಿದೆ. ಇಂತಹ ಜಮೀನುಗಳನ್ನು ಗೋ ಸಂರಕ್ಷಣೆಗಾಗಿ ಗೋಶಾಲೆ ಹಾಗೂ ಗೋವುಗಳ ಮೇಯುವ ಕಾರ್ಯಕ್ಕೆ ಮಾತ್ರ ಬಳಕೆಯಾಗಬೇಕು. ಇತರೆ ಯಾವುದೇ ಉದ್ದೇಶಗಳಿಗೆ ಈ ಜಮೀನನ್ನು ಪರಿವರ್ತಿಸಬಾರದು. ಹಾಗೂ ಬೇಳೆ ಪರಿವರ್ತಿಸಿದರೆ ಅಂತಹ ಜಮೀನುಗಳನ್ನು ವಾಪಸ್ ಪಡೆಯುವಂತೆ ಕ್ರಮ ಕೈಗೊಳ್ಳಲು ಒತ್ತಾಯಿಸುತ್ತೇವೆ. ಕೃಷಿಯಲ್ಲಿ ಗೋವಿನ ಪಾತ್ರ ಮಹತ್ವದ್ದಾಗಿರುವುದರಿಂದ ಮತ್ತು ಜಾನುವಾರುಗಳ ಸಂಖ್ಯೆ ಕ್ಷೀಣಿಸುತ್ತಿರುವುದರಿಂದ ಕೃಷಿ ಸಂಕಷ್ಟದಲ್ಲಿರುವಾಗ ರಾಸಾಯನಿಕ ಕೃಷಿಯಿಂದ ಬೆಳೆದ ದವಸ ಧಾನ್ಯಗಳು ತರಕಾರಿಗಳು ವಿಷಮುಕ್ತವಾಗಿರುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ. ಕಾರಣ ಹಿಂದಿನ ಪೂರ್ವಜರು ಮಳೆಯ ಉದ್ದೇಶದಿಂದ ಗೋಮಾಳಗಳನ್ನು ಸಂರಕ್ಷಿಸುತ್ತಾರೆ. ದಿನದಿಂದ ದಿನಕ್ಕೆ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದ್ದು ಇದಕ್ಕೆ ಮರಗಳ ಸಂಖ್ಯೆ ಕಡಿಮೆ ಆಗುತ್ತಿರುವುದು ಈ ಪರಿಸರ ಮಾಲಿನ್ಯಕ್ಕೆ ಒಂದು ಕಾರಣ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಆ ಜಮೀನಿನಲ್ಲಿ ಮರಗಳನ್ನು ಹಚ್ಚಲು ನಮ್ಮ ಸಂಘದಿಂದ ನಾವು ಕೆಲಸ ಮಾಡಲಿದ್ದೇವೆ. ಕಾರಣ ಯಾವುದೇ ಕಾರಣಕ್ಕೂ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿರುವ ಸಾವಿರಾರು ಎಕರೆ ಜಮೀನನ್ನು ಇತರೆ ಕಾರ್ಯಗಳಿಗೆ ಪರಿವರ್ತಿಸದಂತೆ ಭಾರತೀಯ ಕಿಸಾನ್ ಸಂಘ ರಾಮದುರ್ಗ ತಾಲೂಕು ಘಟಕದಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು.